ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯಿತು ಅಂತ ಒಮ್ಮೆ ರ್ಯಾಂಡಮ್ ಆಗಿ ನೋಡ್ಕೊಂಡು ಬರೋಣ. ಸೊ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಗಿಲ್ಲಿ ಕ್ಯಾಪ್ಟನ್ ಆಗಿರೋದ್ರಿಂದ ಗಿಲ್ಲಿ ಅವರ ಹೊಸ ದಿನ ಅಂದರೆ ಕ್ಯಾಪ್ಟನ್ ಆಗಿರುವಂತಹ ದಿನ ಇನ್ನು ಸ್ಟಾರ್ಟ್ ಆಗಿದೆ. ಈ ಒಂದು ವಾರ ಕ್ಯಾಪ್ಟನ್ ಆಗಿದ್ದು ಗಿಲ್ಲಿ ಅವರು ಯಾವ ರೀತಿ ನಡೆಸ್ಕೊಳ್ತಾರೆ ಅಂತ ಸಾಕಷ್ಟು ಕುತೂಹಲ ಇತ್ತು. ಸೊ ಅದೆಲ್ಲ ನಾವು ನೋಡಿದಾಗ ಗೊತ್ತಾಗುತ್ತೆ ಗಿಲ್ಲಿ ಅವರು ಯಾವ ರೀತಿ ಆಟ ಆಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಮನೆಯಲ್ಲಿ ಅನ್ನೋದು. ಸೊ ಹಾಗೆ ಎಷ್ಟೋ ಕ್ಯೂರಿಯಾಸಿಟಿ ಇದ್ದ ಕಾರಣ ಬೇರೆ ಅಂದರೆ ಪೇರೆಂಟ್ಸ್ ಬಂದ ವೀಕ್ ಇತ್ತಲ್ಲ, ಸೊ ಆವಾಗ ಎಲ್ಲರೂ ಗಿಲ್ಲಿಗೆ ಓಟ್ ವಿಂಗ್ ಮಾಡ್ತಾರೆ ಅಂದ್ರೆ ಈ ಕ್ಯಾಪ್ಟನ್ ಟಾಸ್ಕ್ಗೆ. ಸೊ ಹಾಗಾಗಿ ಗಿಲ್ಲಿ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅಂದ್ರೆ ಈ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗ್ತಾರೆ. ಹಿಂದೇನು ಆರೋಪ ಬಂದಿತ್ತು ಗಿಲ್ಲಿ ಅವ್ರ ಮೇಲೆ, ಟಾಸ್ಕ್ ಆಡೋದು ಕ್ಯಾಪ್ಟನ್ ಆಗ್ತಾನೆ ಅನ್ನೋ ಆರೋಪ ಏನು ಬಂದಿತ್ತು. ಸೊ ಅದು ರಘು ಅವ್ರು ಮಾಡಿದ್ದಂಥದ್ದು. ಸೊ ಅಲ್ಲಿ ಎಲ್ಲ ಅವರನ್ನು ಹೇಳಿಸಿ ಮಾತಾಡಿ, ರಕ್ಷಿತಾ, ರಘು ಮತ್ತು ಸೂರಜ್ ಅವ್ರು ಇರ್ತಾರೆ. ಸೊ ಅಲ್ಲಿ ಅವ್ರು ಮಾತಾಡಿದ್ದು ಯಾಕೋ ಸರಿ ಇಲ್ಲ ಅಂತ ಅನಿಸ್ತು. ಅದಕ್ಕೆ ಬಿಗ್ ಬಾಸ್ ಅವರು ಟಾಸ್ಕ್ ಕೊಟ್ಟು ಗಿಲ್ಲಿ ಕ್ಯಾಪ್ಟನ್ ಆದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಕ್ಯಾಪ್ಟನ್ ಆಗ್ತಾ ಗಿಲ್ಲಿ ಅವರಿಗೆ ಮೊದಲೇಗೆ ಒಂದು ರಣರಂಗ ಆಯಿತು. ಯಾಕಂದರೆ ಅಶ್ವಿನಿ ಅವ್ರ ಜೊತೆ ಕಿರಿಕ್ ಮಾಡ್ತಾರೆ. ನಿನ್ನೆ ಅದು ಕೂಡ ನಾವು ನೋಡಿದ್ವಿ. ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಅವ್ರ ಜೊತೆ ಕಿರಿಕನ್ನು ಮಾಡಿದ್ರು. ಏನು ವಿಷಯ ಅಂದರೆ ಮನೆ ಕ್ಲೀನ್ ಮಾಡೋಕೆ ಹೇಳ್ತಾರೆ. ಸೊ ಮನೆ ಕ್ಲೀನ್ ಅಂತ ಬಂದಾಗ ಅಶ್ವಿನಿ ಅವರು ಒಪ್ಕೊಂಡಿರ್ತಾರೆ ನಾನು ಮನೆ ಕ್ಲೀನ್ ಮಾಡ್ತೀನಿ ಅನ್ನೋದು. ಬಟ್ ರಾತ್ರಿ ಆದಮೇಲೆ ನಂಗೆ ಹುಷಾರಿಲ್ಲ, ಸುಸ್ತಾಗುತ್ತೆ ಅಂತ ಅವರೇ ಬಾಯಿಂದ ಅವರೇ ಹೇಳಿದ್ದಾರೆ. ಸೊ ಅಲ್ಲೆಲ್ಲೋ ವಾದಂತ ಬಂದಾಗ ಅಥವಾ ಮನೆಯವರೆಲ್ಲ ಅಲ್ಲಿ ಸೇರ್ಕೊಂಡಾಗ ಅಶ್ವಿನಿ ಅವ್ರ ತಮ್ಮ ನಾನು ಸುಳ್ಳು ಹೇಳ್ತಿದ್ದೆ, ನಾನು ಹಾಗೆ ಹೇಳೇ ಇಲ್ಲ, ಸುಸ್ತಾಗುತ್ತೆ ಅಂತ ಹೇಳೇ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಗೆ ಗೊತ್ತಲ್ವ, ನಾವು ನೋಡಿದೀವಲ್ಲ. ಸೊ ಇಡೀ ಕ್ಯಾಮ್ರಾ ಅಲ್ಲಿ ಇರುತ್ತೆ, ಬಾತ್ರೂಮಲ್ಲಿ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ನಾವು ನೋಡಿರ್ತೀವಿ. ಸೊ ಅದು ಹೇಗೆ ಅವ್ರು ಹಾಗೆ ಹೇಳ್ತಾರೆ ಅನ್ನೋದು ನನಗೆ ಪ್ರಶ್ನೆ ಆಗ್ತಿದೆ. ಯಾಕಂದ್ರೆ ನಾವೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇವರು ಸುಳ್ಳು ಹೇಳ್ತಿದ್ದಾರಲ್ಲ, ಈಗಷ್ಟೇ ಹೇಳಿದ್ದಲ್ಲ ಇವರು ಸುಸ್ತಾಗ್ತಿದೆ ಈಗ ಯಾಕೆ ಮಾತನ್ನ ಚೇಂಜ್ ಮಾಡ್ತಿದೆ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಥರ ನಿನ್ನೆ ಹೇಳಿದ್ದಾರೆ. ಸೊ ಗಿಲ್ಲಿಯವರು ನಾರ್ಮಲಿ ಬಂದು ಕೇಳ್ತಾರೆ, ಮೇಡಮ್ ಕಿಚನ್ ಇದ್ದು ಪೆಂಡಿಂಗ್ ಇದೆ, ಸೊ ಮಾಡಿಬಿಡಿ, ನಾಳೆ ಉಳಿಸ್ಬೇಡಿ, ಇವತ್ತು ಮಾಡಿಬಿಡಿ ಅಂತ ಹೇಳ್ತಾರೆ. ಸೊ ಆಗ ಅಶ್ವಿನಿ ಹೇಳ್ತಾರೆ, ನಂಗೆ ತುಂಬ ಸುಸ್ತಾಗಿದೆ, ನಾನು ನಾಳೆನೇ ಮಾಡ್ತೀನಿ, ನಾಳೆ ನಂದೇ ಡಿಪಾರ್ಟ್ಮೆಂಟ್ ಅಲ್ಲ, ನಾಳೆ ಬೆಳಿಗ್ಗೆ ನಂದೆಲ್ಲ, ನಂದು ರಾಶಿಕಂದೆಲ್ಲ, ಸೊ ನಾವು ನಾಳೆ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ರಾಶಿಕ್ ಅವ್ರ ಹತ್ರ ಈ ಕನ್ವರ್ಸೇಷನ್ ಆಗುತ್ತೆ ಗಿಲ್ಲಿ ಅವ್ರದ್ದು. ಆಗ ರಾಶಿಕ್ ಅವ್ರು ಹೇಳ್ತಾರೆ, ಗಿಲ್ಲಿ ತುಂಬ ತಲೆನೋವ್ತಾ ಇದೆ ಗಿಲ್ಲಿ, ನಾನು ನಾಳೆ ಮಾಡ್ತೀನಿ, ನಾಳೆ ಅಶ್ವಿನಿ ಮ್ಯಾಮ್ ಮತ್ತೆ ನಾನು ಮಾಡ್ತೀನಿ ಅಂತ. ಸೊ ಇದೇ ವಿಷಯ ಬಂದಾಗ ಗಿಲ್ಲಿ ಅವ್ರು ಏನಾದರೂ ನಾಳೆ ಮಾಡ್ತೀನಿ ಅಂತ ಹೇಳಿದ್ರೆ ರಾಶಿಕ್ ಅವ್ರು ಎಷ್ಟು ಟ್ರಿಗರ್ ಆಗ್ತಾ ಇದ್ರು, ಎಷ್ಟು ಮಾತಾಡ್ತಿದ್ರು ಗಿಲ್ಲಿ ಅವ್ರಿಗೆ, ಮನೆ ಕೆಲಸ ಮಾಡಲ್ಲ, ಸೋಂಬೇರಿ, ಆ ಥರ ಮಾತುಗಳನ್ನ ಹೇಳ್ತಾರೆ. ಈಗ ರಾಶಿಕ್ ಅವ್ರು ಕ್ಯಾಪ್ಟನ್ ಆಗಿದ್ದಾಗ ಗಿಲ್ಲಿಯವ್ರಿಗೆ ಕೆಲವೊಂದಿಷ್ಟು ಚಟುವಟಿಕೆ ಅಂದ್ರೆ ಮನೆ ಕೆಲಸ ಮಾಡೋದು ಕೊಟ್ಟಿರ್ತಾರೆ, ಅದನ್ನೇ ಗಿಲ್ಲಿ ನಿಭಾಯಿಸ್ತಾರೆ. ಆದ್ರೆ ರಾಶಿಕ್ ಅವರು ಗಿಲ್ಲಿ ಹೇಳಿದನ್ನೇ ಯಾಕೆ ನಿಭಾಯಿಸಲ್ಲ? ಈಗ ಗಿಲ್ಲಿಯವ್ರು ಹೇಳಿದ್ರು ಅನ್ನೋ ಮಾತ್ರಕ್ಕೆ ಅವ್ರಿಗೆ ಸುಸ್ತಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟೇನು ಪಾತ್ರ ಇರಲಿಲ್ಲ ಅಂತ ಮನೆಯವರೆಲ್ಲರೂ ಒಪ್ಕೊಳ್ತಿದ್ದಾರೆ. ಅಂದರೆ ಮನೆಯಲ್ಲಿ ಅಷ್ಟು ಪಾತ್ರ ಇರಲಿಲ್ಲ, ಬೇಗ ಮಾಡ್ಬೋದಿತ್ತು ಅನ್ನೋದನ್ನ ಮನೆಯವರು ಸ್ಪಂದನ ಆಗಿರ್ಬೋದು, ಧನುಷ್ ಅವರು ಹೇಳ್ಕೊಂಡಿರ್ತಾರೆ. ಸೊ ಹಾಗಾಗಿ ನೋಡಿದಾಗ ಇಲ್ಲಿ ರಾಶಿಕ್ ಅವರು ಮಾಡಿದ್ದು ಸರಿನಾ ತಪ್ಪ? ಅಥವಾ ರಾಶಿಕ್ ಅವ್ರು ಕ್ಯಾಪ್ಟನ್ ಆಗಿದ್ದಾಗ ಗಿಲ್ಲಿಯವರು ಏನೇ ಒಂದು ಮಾಡಲ್ಲ ಅಂತ ಹೇಳಿದ್ರು ಎಷ್ಟು ಟ್ರಿಗರ್ ಆಗ್ತಿತ್ತು, ಎಷ್ಟು ನಾಮಿನೇಷನ್ಗೆ ಆಗಿರ್ಬೋದು ಅಥವಾ ಡೈರೆಕ್ಟ್ ನಾಮಿನೇಷನ್ಗೆ ಅವರ ಹೆಸರನ್ನೇ ತಗೊಳ್ತಿದ್ರು. ಆದರೆ ಇಲ್ಲಿ ಗಿಲ್ಲಿಯವರು ಆ ಥರ ಹೇಳಿದಾಗ ರಾಶಿಕ್ ಅವ್ರು ನನಗೆ ತಲೆನೋವು ಆಗ್ತಿದೆ ಗಿಲ್ಲಿ, ನಂಗೆ ಆಗಲ್ಲ ಗಿಲ್ಲಿ ಅಂತ ಹೇಳ್ತಾರೆ. ಸೊ ಅದು ಎಷ್ಟು ಸರಿ ಅನ್ಸುತ್ತೆ? ಈಗ ಅಶ್ವಿನಿ ಅವ್ರ ಜೊತೆ ಸೇರ್ಕೊಂಡು ಇವ್ರು ಮಾಡಿದ್ರೆ ಅಲ್ಲಿ ಆಗ್ತಿತ್ತಲ್ಲ ಕೆಲಸ, ಅವ್ರು ಒಪ್ಕೊಂಡಿರೋದ್ ಮೇಲೆಗೆ ಗಿಲ್ಲಿ ಅವ್ರು ಬಂದು ಕೇಳಿದ್ದು. ಇಲ್ಲಿ ಯಾಕೋ ನಂಗೆ ಅಶ್ವಿನಿ ಅವ್ರು ಮತ್ತೆ ರಾಶಿಕ್ ಅವ್ರದ್ದು ತಪ್ಪ ಅಂತ ಅನಿಸ್ತಾ ಇದೆ. ಗಿಲ್ಲಿ ಅವ್ರು ಹೇಳ್ತಾರೆ ಸ್ಟಾರ್ಟಿಂಗ್, ಈಗ ಗಿಲ್ಲಿ ಅವರು ರಾಶಿಕ್ ಅವ್ರ ಜೊತೆನೆ ಸ್ವೀಟ್ ಆಗಿ ಅಂದ್ರೆ ಕಾನ್ವರ್ಸೇಷನ್ ಮಾಡ್ತಾರೆ, ಅಂದ್ರೆ ಸಾಫ್ಟ್ ಆಗಿ ಹೇಳ್ತಾರೆ, ಅದೊಂದು ಪೆಂಡಿಂಗ್ ಇದೆ ಮಾಡಿಬಿಡಿ, ನಾಳೆ ಉಳಿಸ್ಬೇಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಗಿಲ್ಲಿ ಅವರ ಜವಾಬ್ದಾರಿ ನೋಡಿ ನಾವು ಖುಷಿ ಪಡ್ಬೇಕಾ? ಅಥವಾ ಗಿಲ್ಲಿ ಅವ್ರು ಈ ತರ ಒಂದು ಜವಾಬ್ದಾರಿ ಇಟ್ಕೊಂಡು ಅವ್ರ ಹತ್ರ ಹೇಳ್ತಿದ್ದಾರೆ, ಅದು ಅವ್ರು ಕೇಳ್ತಿಲ್ಲ ಅನ್ನೋದು ನಾವೆಲ್ಲೋ ಒಂದ್ ಕಡೆ ಅವ್ರ ಮೇಲೆ ಬೇಜಾರು ಮಾಡ್ಕೋಬೇಕಾ? ನಮ್ಗೆ ಗೊತ್ತಾಗ್ತಿಲ್ಲ. ಬಟ್ ಗಿಲ್ಲಿ ಅವ್ರು ಹೇಳಿದ್ರಲ್ಲಿ ಪಾಯಿಂಟ್ ಇದೆ, ಗಿಲ್ಲಿ ಅವ್ರು ಮಾತಾಡಿದ್ರಲ್ಲಿ ಪಾಯಿಂಟ್ ಇದೆ. ಒಂದು ಕ್ಯಾಪ್ಟನ್ ಆಗಿ ಅವ್ರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದಾರೆ. ಅವ್ರು ಹೇಳಿದಂತ ಮಾತಿಗೆ ಇವ್ರು ಬದ್ಧವಾಗಿ ನಿಂತ್ಕೊಂಡು ಮಾಡ್ತಿದ್ದಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ರಾತ್ರಿ ಅಂದ್ರೆ ರಘು ಮತ್ತೆ ರಕ್ಷಿತ್ ಅವ್ರು ಮಾಡಿದ್ರು. ಸೊ ಆಗ ಹೇಳ್ತಾರಂತೆ ನೆಕ್ಸ್ಟ್ ಡೇ ನಾವು ಮಾಡ್ತೀವಿ ಅಂತ ಅಶ್ವಿನಿ ಮತ್ತೆ ರಾಶಿಕ್ ಅವ್ರು ಒಪ್ಕೊಂಡಿರ್ತಾರೆ. ಸೊ ಒಪ್ಕೊಂಡ್ಮೇಲೆ ಕೆಲಸ ಮಾಡ್ಬೇಕಲ್ವಾ? ಸೊ ಯಾಕಲ್ಲಿ ಅದನ್ನ ತನಗೆ ಸುಸ್ತಾಗ್ತಿದೆ, ತಲೆನೋವಾಗ್ತಿದೆ, ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಮನೆ ಕೆಲಸ ಆದ್ಮೇಲೆ ಬಿಗ್ ಬಾಸ್ ಮನೆ ಕೆಲಸ ಅಂದ್ರೆ ಇವತ್ತು ನೈಟ್ ಆದ್ಮೇಲೆ ಲೈಟ್ ಆಫ್ ಆದ್ಮೇಲೂ ಕೂಡ ಅವರ ಕೆಲಸ ಏನಿದೆ ಅದನ್ನ ಬಾಕಿ ಇಳಿಸದೆ ಮಾಡೋದು ಆ ಮನೆಯ ಜವಾಬ್ದಾರಿ ಆಗಿರುತ್ತೆ, ಅಥವಾ ಮನೆ ಬಂದಿರುವಂತ ಸ್ಪರ್ಧಿಗಳ ಜವಾಬ್ದಾರಿ ಆಗಿರುತ್ತೆ. ಬಟ್ ಇಲ್ಲಿ ಗಿಲ್ಲಿ ಅವ್ರನ್ನ ಟ್ರಿಗರ್ ಮಾಡೋಕೆ ಈ ತರ ಮಾಡಿದ್ರ, ಅಥವಾ ಬೇಕಂತಾನೆ ಸುಸ್ತಾಗಿಲ್ಲ ಅಂದ್ರೂ ಸುಸ್ತಾಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಈಗ ಅಶ್ವಿನಿ ಅವ್ರಿಗೆ ಜಗಳ ಮಾಡ್ಬೇಕಾದ್ರೆ ಸುಸ್ತಾಗಲ್ಲ, ಬಟ್ ಮನೆ ಕೆಲಸ ಹೇಳಿದಾಗ ಸುಸ್ತಾಗುತ್ತೆ, ತಲೆನೋವಾಗುತ್ತೆ. ಇದು ನಾವು ಎಷ್ಟೋ ಸಲ ಗಮನಿಸಿದೀವಿ ಕೂಡ. ಇದನ್ನ ಸಾಕಷ್ಟು ಕೂಡ ಮನೆಯವರು ಕೂಡ ಗಮನಿಸಿರ್ಬೋದು. ಈಗ 2.0 ಅಂತ ಏನ್ ಸ್ಟಾರ್ಟ್ ಆಗಿದೆ ಅಶ್ವಿನಿ ಅವ್ರದ್ದು, ಅದೆಲ್ಲೋ 2.0 ಅಲ್ಲ, ಅಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ. ಅವರ ಗ್ರಾಫ್ ನಾವು ನೋಡಿದಾಗ ತುಂಬಾ ಡೌನ್ ಆಗ್ತಾ ಬರ್ತಿತ್ತು, ಆಮೇಲೆ ಈಗ ಮತ್ತೆ ಜಗಳವನ್ನ ಸ್ಟಾರ್ಟ್ ಮಾಡಿದರೆ ಸೊ ಮೇಲೆ ಹೋಗ್ತಿತ್ತು. ಈಗ ಅಶ್ವಿನಿ ಅವರು ನಾವು ಅನ್ಕೊಳ್ತೀವಿ, ನಾನೇ ಎಷ್ಟು ಸಲ ಹೇಳಿದ್ದೀನಿ ಅಂದ್ರೆ ಅಶ್ವಿನಿ ಅವರು ಈಗಿದ್ರೆ ಚೆನ್ನಾಗಿರಲ್ಲ ಬಿಗ್ ಬಾಸ್ ಮೇಲೆ ನೋಡಕ್ಕೆ, ಜಗಳ ಆಗ್ತಿದ್ರೆ ಅಲ್ಲಿ ಏನೋ ಒಂಥರ ಪಾಯಿಂಟ್ ಸಿಗ್ತಾ ಇದೆ, ನಮಗೂ
ಒಂಥರ ಕುತೂಹಲ ಆಗ್ತಾ ಇತ್ತು ಅಂತ ನಾವು ಹೇಳ್ತೀವಿ. ಬಟ್ ಅಶ್ವಿನಿ ಅವ್ರು ಈ ರೀತಿ ಜಗಳ ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಬೇಕಂತ ಸುಳ್ಳು ಅಪವಾದವನ್ನ ಹಿಡ್ಕೊಂಡು ಗಿಲ್ಲಿ ಅವ್ರ ಮೇಲೆ ಈ ತರ ಜಗಳ ಮಾಡೋದು ಯಾಕೋ ನಮಗೂ ಇಷ್ಟ ಆಗಲ್ಲ. ಈಗ ಕಾವ್ಯ ಅವ್ರ ಜೊತೆನೂ ಎಷ್ಟೋ ಜಗಳ ಆಗಿದೆ, ಅಲ್ಲಿ ಅವರು ತಾಯಿ ವಿಷಯಕ್ಕಾಗಿ ಹೋಗಿರ್ಬೋದು ಅಥವಾ ಬೇರೆ ಪರ್ಸನಲಿ ವಿಷಯಗಳಿಗೆ ಹೋಗಿರೋದು, ಅದು ಇಷ್ಟ ಆಗಲ್ಲ. ಬಟ್ ಈಗ ಪಾಯಿಂಟ್ ಇದ್ರೆ ಅದು ನಮ್ಗೆ ನೋಡೋಕೆ ಖುಷಿ ಆಗುತ್ತೆ. ಇಲ್ಲಿ ಇವರ ಪಾಯಿಂಟ್ ಕರೆಕ್ಟ್ ಇದೆ, ಇಲ್ಲ ಇವರ ಪಾಯಿಂಟ್ ಕರೆಕ್ಟ್ ಇದೆ ಅಂತ ನಾವೇ ಎಷ್ಟೋ ಸಲ ಗಿಲ್ಲಿನ ತಪ್ಪು ಅಂತ ನಾವೇ ಎಷ್ಟೋ ಸಲ ಜಡ್ಜ್ ಮಾಡಿದೀವಿ. ಗಿಲ್ಲಿ ಹೇಳಿದ್ದು ಇದು ತಪ್ಪಾಗಿತ್ತು ನಾವೇ ಎಷ್ಟೋ ಸಲ ಹೇಳಿದೀವಿ. ಬಟ್ ಇಲ್ಲಿ ಗಿಲ್ಲಿದು ತಪ್ಪಿಲ್ಲ, ಗಿಲ್ಲಿ ಕ್ಯಾಪ್ಟನ್ ಆಗಿ ಅವರ ಜವಾಬ್ದಾರಿ ಏನಿದೆ ಅದನ್ನ ಹೇಳಿದ್ದಾರೆ. ಬಟ್ ಅಶ್ವಿನಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಸುಸ್ತಾಗಿದೆ, ಅವರು ನಂಗೆ ಆಗಲ್ಲ ಗಿಲ್ಲಿ ಅಂತಾನೆ ಹೇಳಿದ್ದಾರೆ. ಆದ್ರೆ ಮನೆಯವರೆಲ್ಲ ಸೇರ್ಕೊಂಡಾಗ ಅಲ್ಲಿ ಪ್ಲೇಟ್ ಚೇಂಜ್ ಮಾಡ್ತಾರೆ. ನಾನು ಆ ಥರ ಹೇಳಲೇ ಇಲ್ಲ, ಗಿಲ್ಲಿ ಸುಳ್ಳು ಹೇಳ್ತಿದ್ದಾನೆ, ನಾನು ಹಾಗೆ ಹೇಳಲೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಇದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿಲ್ಲ ಅಂತ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ಅಶ್ವಿನಿ ಅವರು. ಬಟ್ ಅವ್ರು ಹೇಳಿದ್ದು ಅಲ್ಲಿ ನಿಜವಾಗ್ಲೂ ಹೇಳಿದ್ದಾರೆ, ಸುಸ್ತಾಗ್ತಾ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಗಿಲ್ಲಿಯವರು ಕೂಡ ಅದನ್ನ ಮಾತಿಗೆ ನಿಲ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ. ಆಮೇಲೆ ಅಲ್ಲಿ ಗಿಲ್ಲಿ ಮಾಡಿದ್ದು ಕೂಡ ಸ್ವಲ್ಪ ತಪ್ಪಿದೆ, ಯಾಕಂದ್ರೆ ಏಕವಚನ ಬಳಸೋದು ತಪ್ಪು. ಬಟ್ ನಾವು ಒಂದು ಕಡೆ ನಮ್ಮ ಜಾಗದಲ್ಲಿ ಅಂದ್ರೆ ಗಿಲ್ಲಿ ಜಾಗದಲ್ಲಿ ನಾವು ನಿಂತು ನೋಡಿದಾಗ ಅಲ್ಲಿ ಗಿಲ್ಲಿ ಅವರು ಮಾತಾಡಿದ್ದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಅಶ್ವಿನಿ ಅವ್ರು ಏನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಲ್ಲ ಗಿಲ್ಲಿ ಅವ್ರಿಗೆ. ಸೊ ಗಿಲ್ಲಿ ಅವರು ಕೂಡ ರೆಸ್ಪೆಕ್ಟ್ ಕೊಡಬೇಕು ಅಂತ ಏನೂ ಇಲ್ಲ. ಆದ್ರೂ ಗಿಲ್ಲಿ ಅವರು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಮೇಡಮ್ ಅಂತಾನೆ ಹೇಳಿ ಮಾಡಿಸಿದ್ದು, ನೀವು ತಾವು ಅಂತಾನೆ ಹೇಳಿ ಮಾತಾಡ್ಸಿದ್ದು. ಅಲ್ಲಿ ಎಲ್ಲಿ ಅಶ್ವಿನಿ ಅವರು ಟ್ರಿಗರ್ ಮಾಡಿದ್ರು, ನಾನು ಕೆಲಸ ಮಾಡಲ್ಲ ಹೋಗು ಅಂತ ಹೇಳ್ತಾರೋ ಅಲ್ಲಿ ಗಿಲ್ಲಿ ಅವರು ಟ್ರಿಗರ್ ಆಗಿ ನೀನು ಬಾ ಅಂತ ಮಾತಾಡ್ತಾರೆ, ಅದು ತಪ್ಪೇ. ಆದ್ರೂ ಕೂಡ ಒಂದು ಕಡೆ ಗಿಲ್ಲಿ ಅವರ ಸೈಡ್ ಅಲ್ಲಿ ನಾವು ನಿಂತ್ಕೊಂಡು ನೋಡಿದಾಗ ಅದು ತಪ್ಪಲ್ಲ ಅನಿಸ್ತಾ ಇದೆ. ಯಾಕಂದ್ರೆ ಅಶ್ವಿನಿ ಅವರು ರೆಸ್ಪೆಕ್ಟ್ ಕೊಟ್ಟಿದ್ರೆ ಗಿಲ್ಲಿ ಅವರು ಕೊಡ್ತಿದ್ರು. ಅಶ್ವಿನಿ ಅವರು ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ, ಬಟ್ ಅವ್ರಿಗೆ ರೆಸ್ಪೆಕ್ಟ್ ಬೇಕು ಅಂತ ಅವರು ಹಂಬಲಿಸ್ತಾರೆ. ಇದು ಎಷ್ಟು ಸರಿ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಸೊ ಅಶ್ವಿನಿ ಅವರ ಬಿಹೇವಿಯರ್ ನಿನ್ನೆ ಹೇಗಿತ್ತು, ನಿಮ್ಗೆ ಇಷ್ಟ ಆಯ್ತಾ, ಯಾವ ರೀತಿ ಅವ್ರು ಮಾತಾಡಿ ನಿಮ್ಗೆ ಸರಿ ಅನ್ನಿಸ್ತಾ? ಬಿಗ್ ಬಾಸ್ ನೋಡಿದ್ರೆ ನಿಮ್ಗೆ ಕಮೆಂಟ್ ಅನ್ನ ತಿಳಿಸಿ. ಸೊ ಅಶ್ವಿನಿ ಅವರು ಮಾಡಿದ್ದು ಸರಿನಾ? ಗಿಲ್ಲಿ ಮೇಲೆ ಸುಳ್ಳು ಅಪವಾದನ ಹೊರಿಸಿದ್ರು. ಸೊ ಅದು ವೀಕೆಂಡ್ ಅಲ್ಲಿ ಸುದೀಪ್ ಅವ್ರು ತೆಗಿಬೇಕಾ, ಸುದೀಪ್ ಅವ್ರು ಇದ್ರ ಬಗ್ಗೆ ಮಾತಾಡ್ಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದಾಗ ಲಕ್ಸುರಿ ಬಜೆಟ್ ಟಾಸ್ಕ್ ಕೊಡ್ತಾರೆ. ಸೊ ಗಿಲ್ಲಿ ಅವರು ಆ ಬಾಲ್ ಅನ್ನ ಹಾಕ್ಬೇಕಿತ್ತು, ಮನೆಯವರು ಅದನ್ನ ಇನ್ನೊಂದು ಬಾಕ್ಸ್ಗೆ ಅಂದ್ರೆ ಲೈನ್ ಅಲ್ಲಿ ನಿಂತ್ಕೊಂಡು ಆ ಬಾಕ್ಸ್ ಅನ್ನ ಹ್ಯಾಂಡಲ್ ಮಾಡ್ಕೊಂಡು ಏನ್ ಟೇಬಲ್ ಕೊಟ್ಟಿರ್ತಾರೋ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಒಂದು ಬಾಕ್ಸ್ ಒಳಗೆ ಹಾಕ್ಬೇಕಿತ್ತು. ಸೊ ಅಲ್ಲಿ ಎಲ್ಲರೂ ಚೆನ್ನಾಗಿ ಆಟ ಆಡ್ತಾರೆ. ಲಕ್ಸುರಿ ಟಾಸ್ಕ್ ಸಿಕ್ಕುತ್ತೆ ಅಂದ್ರೆ ಲಕ್ಸುರಿ ಬಜೆಟ್ ಮೊಟ್ಟೆ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಸೊಪ್ಪುಗಳಾಗಿರ್ಬೋದು ಎಲ್ಲ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದದ್ದೇ ಇನ್ನೊಂದು ಪ್ರಮೋಷನಲ್ ವಿಡಿಯೋ, ಅದು ಅಶ್ವಮೇಧ ಅವ್ರದ್ದು ಇನ್ನೊಂದು ಪ್ರಮೋಷನಲ್ ವಿಡಿಯೋ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಅಶ್ವಸೂರ್ಯ ಅವ್ರದ್ದು ಪ್ರಮೋಷನಲ್ ವಿಡಿಯೋ ಬರುತ್ತೆ. ಸೊ ಅದು ಕಾಯಿನ್ ಹುಡ್ಕೋದು, ಅಲ್ಲಿ ಸ್ಪಂದನ ಮತ್ತೆ ಕಾವ್ಯ, ಧನುಷ್ ಇವರ ಟೀಮ್ ವಿನ್ ಆಗುತ್ತೆ. ಸೊ ಇನ್ನು ಡೈಲಿ ಇರೋದು ನಾಮಿನೇಷನ್ ಬಿಸಿ. ಸೊ ನಿನ್ನೆ ನಾಮಿನೇಷನ್ ಬಿಸಿ ಇನ್ನು ನಿನ್ನೆ ಸ್ಟಾರ್ಟ್ ಆಗಿತ್ತು, ಅರ್ಧದಲ್ಲಿ ಸ್ಟಾರ್ಟ್ ಆಗಿತ್ತು, ಅಂದ್ರೆ ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ ಅದು. ಸೊ ನಿನ್ನೆ ಹಾಫ್ ಆಗಿತ್ತು. ಹಾಗಾಗಿ ಸ್ಟಾರ್ಟಿಂಗ್ ರಕ್ಷಿತಾ ಮತ್ತೆ ಹುಡುಗಿಯರಿಗೆ ಒಂದಿರುತ್ತೆ. ಸೊ ಆ ಫ್ಲಾಗ್ ಅನ್ನ ಯಾರು ಎತ್ಕೋತಾರೋ ಆ ಫ್ಲಾಗ್ ಎತ್ಕೊಂಡವರು ಇಬ್ಬರನ್ನ ನಾಮಿನೇಟ್ ಮಾಡಬೇಕು. ಅದರಲ್ಲಿ ಅವ್ರು ಕೊಟ್ಟಂತ ವಾದದಲ್ಲಿ ಯಾರ ಇಬ್ಬರು ವಾದ ಕರೆಕ್ಟ್ ಆಗಿರುತ್ತೋ ಅಥವಾ ಯಾರ್ದು ಸರಿ ಇರಲ್ವೋ, ಯಾರ ವಾದ ಸರಿ ಇಲ್ಲ ಅನ್ನೋದು ಗಿಲ್ಲಿ ನಿರ್ಧಾರ ಮಾಡಿ ಅವರನ್ನ ನಾಮಿನೇಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಸ್ಟಾರ್ಟಿಂಗ್ ರಕ್ಷಿತಾ ಅವ್ರು ತಗೋತಾರೆ, ರಕ್ಷಿತಾ ಅವ್ರು ಕಾವ್ಯ ಮತ್ತೆ ಸ್ಪಂದನ ತಗೋತಾರೆ. ಸೊ ಅದು ಆಬ್ವಿಯಸ್ಲಿ ಗೊತ್ತಿರುತ್ತೆ, ಯಾಕಂದ್ರೆ ರಕ್ಷಿತಾ ಅವ್ರಿಗೆ ಮೇನ್ಲಿ ಕಾಣೋದು ಕಾವ್ಯ ಅವ್ರು ಕಾಣಿಸ್ತಾರೆ, ಆಮೇಲೆ ಸ್ಪಂದನ ಅವರು. ಸೊ ಹಾಗಾಗಿ ಸ್ಪಂದನ ಅವ್ರನ್ನ ವೋಟ್ ಮಾಡ್ತಾರೆ. ಸ್ಪಂದನ ಅವರ ರೀಸನ್ ನಂಗೂ ಸ್ವಲ್ಪ ವ್ಯಾಲಿಡ್ ಅಂತ ಅನ್ನಿಸ್ತು, ಯಾಕಂದ್ರೆ ಅವ್ರ ಮನೇಲಿ ಎಲ್ಲೂ ಕಾಣಿಸ್ಕೊಳ್ತಿಲ್ಲ, ಟಾಸ್ಕ್ ಅಲ್ಲಿ ಇಲ್ಲ ಅನ್ನೋದು. ಬಟ್ ಕಾವ್ಯಗೆ ಕೊಟ್ಟಂತ ರೀಸನ್ ಇದು ಪರ್ಸನಲಿ ಬೇಕಂತೆ ಕಾವ್ಯ ಅವ್ರನ್ನೊಂದು ಟಾರ್ಗೆಟ್ ಮಾಡ್ಬೇಕಲ್ಲ ಅಂತ ಕೊಟ್ಟಿರೋ ರೀಸನ್ ತರ ಇತ್ತು. ಯಾಕಂದ್ರೆ ನಿನ್ನೆ ಪ್ರೋಮೋ ಬಿಟ್ಟಿರೋದು ನಾವು ನೋಡಿದ್ರೆ ಫೇವರಿಸಮ್ ಮಾಡಿದ್ರು, ಗಿಲ್ಲಿ ಫೇವರಿಸಮ್ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಾಗ ಕಾವ್ಯ ಅವರು ವಾದ ಮಾಡಿದ್ದು ಕರೆಕ್ಟ್ ಆಗಿತ್ತು. ನಾನೇ ನಿನ್ನೆ ಹೇಳಿದ್ದೀನಿ, ಅಂದ್ರೆ ಒಂದು ವೇಳೆ ಕಾವ್ಯ ಅವರ ರೀಸನ್ ಕರೆಕ್ಟ್ ಇಲ್ಲ ಅಂದ್ರೆ ಗಿಲ್ಲಿ ಹೌದು ಕಾವ್ಯವನ್ನ ಸೇವ್ ಮಾಡಿದ್ದು ಫೇವರಿಸಮ್ ಆಗುತ್ತೆ. ಬಟ್ ಇಲ್ಲಿ ಕಾವ್ಯ ಅವ್ರದ್ದು ರೀಸನ್ ಕರೆಕ್ಟ್ ಆಗಿತ್ತು. ರಕ್ಷಿತಾ ಅವ್ರು ಏನ್ ಹೇಳ್ಬೇಕು ಅದನ್ನ ಹೇಳ್ತಿಲ್ಲ, ಏನೋ ಒಂದು ಪರ್ಸನಲ್ ಟಾರ್ಗೆಟ್ ಮಾಡ್ಬೇಕು, ಅವ್ರ ಮನೆಯಲ್ಲಿ ಚಟುವಟಿಕೆ ಮಾಡಲ್ಲ, ಅಂದ್ರೆ ಅಡುಗೆ ಮಾಡಲ್ಲ, ಅದೊಂದು ರೀಸನ್ ನಮ್ಗೆ ಅನಿಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಅಂದ್ರೆ ಇವ್ರು ಹೇಗೆ ತಗೊಂಡಿದ್ದಾರೆ ಅಂದ್ರೆ ನಾಮಿನೇಷನ್ಗೆ ಕರೆಕ್ಟ್ ಆಗಿ ಕಾರಣ ಕೊಡಲ್ಲ, ಕಾರಣ ಕೊಟ್ಟರು ಅದಕ್ಕೊಂದು ವ್ಯಾಲಿಡ್ ರೀಸನ್ ಇರಲ್ಲ. ಏನೋ ಒಂದು ಒಬ್ಬರನ್ನ ಟಾರ್ಗೆಟ್ ಮಾಡ್ಬೇಕು. ಈಗ ಅವರ ಕಣ್ಣಿಗೆ ಯಾರೊಬ್ರು ಟಾರ್ಗೆಟ್ ಆಗಿರ್ತಾರೋ ಸೊ ಅವ್ರನ್ನ ಹೇಗಾದ್ರೂ ಮಾಡಿ ಒಂದು ನಾಮಿನೇಷನ್ಗೆ ಹಾಕ್ಬೇಕು ಅಥವಾ ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು ಅನ್ನೋದು ಕಾಣಿಸ್ತಿದೆ. ಈಗ ರಕ್ಷಿತನ್ಗೂ ಅದೇ, ಈಗ ಕಾವ್ಯ ಅವ್ರನ್ನ ಹೇಗಾದ್ರೂ ಮಾಡಿ ಒಂದು ಟಾರ್ಗೆಟ್ ಮಾಡ್ಬೇಕು, ಕಾವ್ಯವ್ರನ್ನ ಹೊರಗೆ ಹಾಕೋಕೆ ಪ್ರಯತ್ನ ಪಡ್ಬೇಕು ಅನ್ನೋದು ರಕ್ಷಿತಾ ಅವರ ಒಂದು ರೀಸನ್. ಅದು ಅವ್ರ ಪರ್ಸನಲ್ ರೀಸನ್, ಅದು ಆಟವಂತ ಬಂದಾಗ ಎಲ್ಲರೂ ಮಾಡ್ತಾರೆ, ಅಂದ್ರೆ ಅವರೊಬ್ಬ ಪರ್ಸನಲ್ ಟಾರ್ಗೆಟ್ ಇರ್ತಾರಲ್ಲ, ಸೊ ಅವರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿದಾಗ ನಾವು ಕಾವ್ಯ ಅವ್ರಿಗೆ ಕೊಟ್ಟಂತ ರೀಸನ್ ಏನಿದೆ ಅಷ್ಟು ವ್ಯಾಲಿಡ್ ಅಂತ ಅನ್ನಿಸ್ತಾ ಇಲ್ಲ. ಟಾಸ್ಕ್ ಅಲ್ಲಿ ಕಾಣಿಸ್ಕೊಳ್ತಿಲ್ಲ ಅಥವಾ ಮನೆಯಲ್ಲಿ ಚಟುವಟಿಕೆಯಲ್ಲಿ ಕಾಣಿಸ್ಕೊಳ್ತಿಲ್ಲ, ಇನ್ನೂ ಯಾವುದೋ ಒಂದು ಚಟುವಟಿಕೆನ ಹೇಳ್ಕೊಂಡು ಅಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿಲ್ಲ, ಅದು ರೀಸನ್ ನಮಗೂ ಸರಿ ಅನಿಸಿಲ್ಲ.
ಆಮೇಲೆ ಎಷ್ಟು ವಾದಗಳಾಯ್ತು, ಬಟ್ ಅಲ್ಲಿ ನೋಡಿದಾಗ ನಂಗೆ ಕಾವ್ಯ ಅವರ ವಾದವನ್ನು ಕರೆಕ್ಟ್ ಅಂತ ಅನಿಸ್ತು. ಸ್ಪಂದನ ಅವ್ರಿಗೆ ಕೊಟ್ಟಂತ ರೀಸನ್ ಕೂಡ ನನಗೆ ಕರೆಕ್ಟ್ ಅಂತ ಅನಿಸ್ತು. ಮತ್ತೆ ಅವ್ರ ವಾದ ಕೂಡ ಅಷ್ಟು ಸರಿಯಾಗಿರ್ಲಿಲ್ಲ. ಸೊ ಗಿಲ್ಲಿ ನಿರ್ಧಾರ ಅಲ್ಲಿ ಕಾವ್ಯ ಅವ್ರಿಗಿತ್ತು, ಅದು ನನ್ನ ಪ್ರಕಾರ ಅಲ್ಲಿ ಕರೆಕ್ಟ್ ಆಗಿತ್ತು. ಕಾವ್ಯ ಅವ್ರನ್ನ ಸೇಫ್ ಮಾಡಿದ್ದು, ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡಿದ್ದು ನಂಗೆ ಕರೆಕ್ಟ್ ಆಗಿತ್ತು. ಇನ್ನು ನೆಕ್ಸ್ಟ್ ಬಂದಾಗ ಹುಡುಗರ ರೌಂಡ್ ಬಂತು. ಸೊ ಅಲ್ಲಿ ಧನುಷ್ ಅವ್ರು ಇಟ್ಕೊಳ್ತಾರೆ. ಧನುಷ್ ಅವರು ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಅಶ್ವಿನಿಗೆ ಕೊಟ್ಟಂತ ರೀಸನ್ ಏನಾಗಿದೆ, ಮೈಕ್ ಮರ್ತೋಗ್ತಾರೆ, ಆಮೇಲೆ ಬಿಗ್ ಬಾಸ್ ಹೇಳಿದ ರೂಲ್ಸ್ ಅನ್ನ ಫಾಲೋ ಮಾಡೋದಿಲ್ಲ ಅದು ಹೇಳ್ತಾರೆ. ಧ್ರುವಂತಿಗೆ ಕೊಟ್ಟಿರೋದು ಯಾವುದೋ ಒಂದು ಚಿಕ್ಕ ರೀಸನ್ ಕೊಡ್ತಾರೆ. ಸೊ ಅದು ನನಗೂ ಅವ್ರಿಗೆ ಹೇಳಿದೆ, ಅಂದ್ರೆ ಈಗ ಸೀಕ್ರೆಟ್ ರೂಮ್ಗೆ ಹೋದಾದ್ಮೇಲೆ ಅವ್ರು ಬಂದು ಚೇಂಜ್ ಆಗಿರೋದು, ಅಥವಾ ಧ್ರುವಂತ್ ಅವ್ರು ಏನು ಆಟ ಆಡ್ತಿದ್ದಾರೆ ಅದು ಸೀಕ್ರೆಟ್ ರೂಮಿಂದ ಬಂದ್ಮೇಲೆ ತುಂಬಾ ಚೇಂಜ್ ಆಗಿದೆ. ಮನೆಯವರು ಅಬ್ಸರ್ವ್ ಮಾಡಿರ್ಬೋದು, ಬಟ್ ನಾವು ಅಬ್ಸರ್ವ್ ಮಾಡಿದ್ದೀವಿ ತುಂಬಾ ಚೇಂಜಸ್ ಆಗಿದೆ. ಎಲ್ಲ ಕಡೆ ಮೂಗ್ ತೋರಿಸೋ ವಿಷಯ, ಕೆಲವೊಂದ್ ಕಡೆ ಯಾರ ಜೊತೆನೂ ಮಾತಾಡ್ದಂತಹದ್ದು ಅಂತ ಬರೀ ಅಶ್ವಿನಿ ಅವ್ರ ಜೊತೆ ಆಗಿರ್ಬೋದು, ಅಥವಾ ಅವರ ಪರ್ಸನಲ್ ಯಾರಿದ್ದಾರೆ ಅವರ ಗ್ರೂಪಲ್ಲಿ, ಈಗ ಅಭಿಷೇಕ್ ಆಗಿರ್ಬೋದು, ಅವ್ರ ಜೊತೆ ಮಾತಾಡ್ತಿದ್ದಂತಹ ಧ್ರುವಂತ್ ಅವರು ಸಡನ್ ಆಗಿ ಎಲ್ಲರ ಜೊತೆ ಮಾತಾಡ್ತಾರೆ, ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ. ಎಸ್ಪೆಷಲಿ ಗಿಲ್ಲಿ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಟ್ರೈ ಮಾಡ್ತಾರೆ. ಸೊ ಎಲ್ಲ ನೋಡಿದಾಗ ಸೀಕ್ರೆಟ್ ರೂಮ್ ಇಂದ ಬಂದ್ಮೇಲೆ ತುಂಬಾ ಬಿಹೇವಿಯರ್ ಚೇಂಜ್ ಆಗಿದೆ, ಅದು ಮಾತನ್ನ ಹೇಳ್ತಾರೆ. ಬಟ್ ಅವ್ರು ಎಕ್ಸಾಕ್ಟ್ ಮಾಡಿ ಹೇಳಲ್ಲ ಧನುಷ್ ಅವ್ರು, ಅವ್ರಿಗೇನೋ ಹೇಳಬೇಕು, ಬಟ್ ಅದನ್ನ ಎಲ್ಲೋ ಒಂದ್ ಕಡೆ ಎಕ್ಸಾಕ್ಟ್ ಮಾಡಿ ಹೇಳಲ್ಲ. ಇದು ವಿಷಯದ ಬಗ್ಗೆ ಸ್ಪಂದನ ಮತ್ತೆ ಕಾವ್ಯ ಅವರು ಕೂಡ ಡಿಸ್ಕಸ್ ಮಾಡಿರ್ತಾರೆ. ಆ ಒಂದು ನಮ್ಗೊಂದು ನೋಡಿದಾಗ ಗೊತ್ತಾಗುತ್ತೆ, ಧನುಷ್ ಅವರೆಲ್ಲೋ ಆ ವಿಷಯವನ್ನ, ಈಗ ಧ್ರುವಂತ್ ಅವ್ರ ಬಗ್ಗೆ ಏನೋ ಹೇಳ್ಬೇಕು, ಬಟ್ ಅದು ಹೇಳ್ತಿಲ್ಲ. ಅವರು ಏನೋ ಒಂದು ಪಾಯಿಂಟ್ ಇದೆ, ಬಟ್ ಅವ್ರು ಹೇಳ್ತಿಲ್ಲ. ಅದು ನಮ್ಗೆಲ್ಲೋ ಕಾಣಿಸ್ತಿತ್ತು. ಬಟ್ ಆ ಒಂದು ರೀಸನ್, ಈಗ ಧ್ರುವಂತ್ ಅವ್ರಿಗೆ ಕೊಟ್ಟಿರೋ ರೀಸನ್ ಯಾಕೋ ನಂಗೂ ವ್ಯಾಲಿಡ್ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಅವ್ರು ತುಂಬಾ ಎಕ್ಸಾಕ್ಟ್ ಮಾಡಿ ಹೇಳಿದ್ರೆ ನಂಗೂ ಅನಿಸ್ತಾ ಇತ್ತು ಈ ತರ ಇತ್ತು, ಅವ್ರು ಯಾಕೆ ಹೇಳಿಲ್ಲ ಅನ್ನೋದು ನಮಗೂ ಅನಿಸ್ತಾ ಇತ್ತು. ಬಟ್ ಧ್ರುವಂತ್ ಅವರ ವಿಷಯದಲ್ಲಿ ಅವರು ತುಂಬಾ ಏನೋ ಹೇಳಕ್ ಹೋದ್ರು, ಅದು ಅವ್ರು ಹೇಳ್ಬೇಕು ಅಂತ ಅನಿಸಿದ್ರು, ಅವ್ರು ಹೇಳ್ತಿಲ್ಲ ಅನ್ನೋ ಫೀಲ್ ನಮ್ಗೆ ಕೊಡ್ತಿತ್ತು. ಇನ್ನು ಅಶ್ವಿನಿ ಅವ್ರ ವಿಷಯದಲ್ಲಿ ಬಂದಾಗ ಅದು ರೂಲ್ಸ್ ಬೇಕು, ಅದು ಕಾಮನ್, ಅದು ನಾಮಿನೇಷನ್ಗೆ ತಗೊಳ್ಳುವಂತ ರೀಸನ್. ಯಾಕಂದ್ರೆ ಎಷ್ಟು ಹೇಳಿದ್ರಿ, 14 ವಾರ ಆಯ್ತು, 14 ವಾರದಲ್ಲೂ ಕೂಡ ಒಂದು ಮೈಕ್ ಅನ್ನ ಧರಿಸಲ್ಲ, ಅಥವಾ ಹೇಳಿರೋ ರೂಲ್ಸ್ ಅನ್ನ ಫಾಲೋ ಮಾಡಲ್ಲ ಅಂದ್ಮೇಲೆ ಅದು ನಾಮಿನೇಷನ್ಗೆ ಬರುವಂತ ವಿಷಯನೇ. ಸೊ ಹಾಗಾಗಿ ಗಿಲ್ಲಿ ಅವರಲ್ಲೂ ಕೂಡ ಅವರ ಸ್ಟ್ಯಾಂಡ್ ತಗೊಳ್ತಾರೆ, ಅಂದ್ರೆ ಕರೆಕ್ಟ್ ಆಗಿ ಒಂದು ನಾಮಿನೇಟ್ ಮಾಡ್ತಾರೆ, ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡ್ತಾರೆ. ಆಗ ಅಲ್ಲಿ ಅಶ್ವಿನಿ ಅವರು ಮತ್ತೆ ಟ್ರಿಗರ್ ಆಗ್ತಾರೆ, ಅಂದ್ರೆ ಪರ್ಸನಲಿ ಅಂದ್ರೆ ಬೇಕಂತ ಮಾಡ್ತಿದ್ದಾರೆ, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದು ವ್ಯಾಲಿಡ್ ರೀಸನ್ ಇತ್ತು. ಬಟ್ ಅಶ್ವಿನಿ ಅವ್ರಿಗೆ ಏನು ನಾಮಿನೇಷನ್ಗೆ ಹಾಕಿದ್ರಲ್ಲ, ಸೊ ಅದು ಅವ್ರಿಗೆ ಇಷ್ಟ ಆಗಿಲ್ಲ. ಸೊ ಅಲ್ಲಿ ಏನೋ ಮಾತಾಡ್ತಾರೆ. ಧ್ರುವಂತ್ ಮತ್ತೆ ಅಶ್ವಿನಿ ಅವರು ಹಿಯಾಡ್ಸಿ, ಅಂದ್ರೆ ತಮಾಷೆ ಮಾಡ್ಕೊಂಡು ಅಲ್ಲಿ ಕುಣಿಯೋದಾಗಿರ್ಬೋದು. ಆಮೇಲೆ ನಾಮಿನೇಷನ್ ಆದ್ಮೇಲೆ, ಆ ಪ್ರಕ್ರಿಯೆ ಆದ್ಮೇಲೆ, ಆಮೇಲೆ ನೆಕ್ಸ್ಟ್ ಮತ್ತೆ ನಾಮಿನೇಷನ್ ಬರುತ್ತೆ, ಮತ್ತೆ ಕೂಡ ರಕ್ಷಿತಾ ಅವರು ಫ್ಲಾಗ್ ಅನ್ನ ತಗೋತಾರೆ. ಆಗಲೂ ಕೂಡ ಅಷ್ಟೇ ಕಾವ್ಯ ಅವ್ರನ್ನ ಬಿಡಲ್ಲ, ಕಾವ್ಯ ಮತ್ತೆ ರಾಶಿಕಾ ಅವ್ರನ್ನ ನಾಮಿನೇಷನ್ಗೆ ತರ್ತಾರೆ. ಸೊ ಇಲ್ಲಿ ರಾಶಿಕಾ ಅವ್ರಿಗೆ ಕೊಟ್ಟಿರೋ ರೀಸನ್ ಹೌದು ವ್ಯಾಲಿಡ್ ಅಂತ ಅನ್ನಿಸ್ತು. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟಾಡ್ತಾರೆ. ಬಟ್ ಅವ್ರು ಕೊಟ್ಟಿರೋ ರೀಸನ್ ಏನಾಗಿತ್ತು ಅಂದ್ರೆ ಟಾಸ್ಕ್ ಅಲ್ಲಿ ಚೆನ್ನಾಗಿಲ್ಲ ಅನ್ನೋದು ಏನೋ ಒಂದು ಹೇಳ್ತಾರೆ. ಸೊ ಅಲ್ಲೊಂದು ಕಡೆ ಅನಿಸ್ತು, ರಕ್ಷಿತಾ ಅವರು ರಾಶಿಕಾ ಅವ್ರಿಗೆ ಕೊಟ್ಟ ರೀಸನ್ ನಂಗೂ ಸ್ವಲ್ಪ ವ್ಯಾಲಿಡ್ ಅಂತ ಅನಿಸ್ತು. ಬಟ್ ಎಲ್ಲೋ ಒಂದ್ ಕಡೆ ಅಷ್ಟೇನು ವ್ಯಾಲಿಡ್ ಅಂತ ಅನಿಸ್ತಾ ಇಲ್ಲ. ಈಗ ಮನೆಯವರ ಜೊತೆ ಮಿಂಗಲ್ ಆಗುವಂತ ವಿಷಯದಲ್ಲಿ ರಾಶಿಕಾ ಅವ್ರು ಇಲ್ಲ, ಅವರು ಮೈನಸ್ ಅಲ್ಲೇ. ಯಾಕಂದ್ರೆ ಸೂರಜ್ ಅವ್ರು ಇದ್ದಾಗ ಸೂರಜ್ ಜೊತೆ, ಅಶ್ವಿನಿ ಅವ್ರ ಜೊತೆ ಇದ್ದ ಅಷ್ಟೇ ಮಾತಾಡ್ತಿದ್ರು ಹೊರತು ಬೇರೆಲ್ಲೂ ಅವರು ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಹಾಗಾಗಿ ಈಗ ಮನೆಯಲ್ಲಿ ಮಿಂಗಲ್ ಆಗುವಂತ ವಿಷಯ ಅಥವಾ ವ್ಯಕ್ತಿತ್ವ ಅಂತ ಬಂದಾಗ ರಾಶಿಕಾ ಅವ್ರಿಗೆ ಕೊಟ್ಟಿರೋ ರೀಸನ್ ಕರೆಕ್ಟ್ ಆಗಿತ್ತು. ಇನ್ನು ಕಾವ್ಯ ಅವರ ವಿಷಯಕ್ಕೆ ಬಂದಾಗ ಟಾಸ್ಕ್ ಅಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಅದು ರೀಸನ್ ಅಲ್ವೇ ಅಲ್ಲ. ಯಾಕಂದ್ರೆ ರಕ್ಷಿತ್ ಅವ್ರಿಗೆ ಏನಂದ್ರೆ ಈಗ ಒಟ್ಟಾರೆಯಾಗಿ ಕಾವ್ಯ ಅವ್ರನ್ನ ಈಗ ಟಾರ್ಗೆಟ್ ಮಾಡಬೇಕು, ಕಾವ್ಯ ಅವ್ರನ್ನ ನಾಮಿನೇಷನ್ಗೆ ಹಾಕಬೇಕು, ಅಷ್ಟೇ ಒಂದು ಟಾರ್ಗೆಟ್ ಇಟ್ಕೊಂಡು ಫ್ಲಾಗ್ ತಗೊಂಡಾಗೆಲ್ಲ ಕಾವ್ಯ ಅವ್ರನ್ನ ಹಾಕ್ತಾರೆ, ಕಾವ್ಯ ಅವರ ಹೆಸರನ್ನ ಚೂಸ್ ಮಾಡ್ತಾರೆ. ಸೊ ಅಲ್ಲ ಒಂದು ಕಡೆ ಅನ್ಕೊಂಡಿರ್ತೀವಿ, ಈಗ ನಿನ್ನೆ ಬಿಟ್ಟ ಪ್ರೋಮೋದಲ್ಲಿ ಫೇವರಿಸಮ್ ಮಾಡಿದ್ರು ಅಂತ ಹೇಳಿದೆ. ಸೊ ಇಲ್ಲೆಲ್ಲೋ ಫೇವರಿಸಮ್ ಅಂತ ನಂಗೆ ಕಾಣಲಿಲ್ಲ. ರಾಶಿಕಾ ಅವ್ರಿಗೆ ಕೊಟ್ಟ ರೀಸನ್ ಓಕೆ ಇತ್ತು, ಅಷ್ಟೇನು ಓಕೆ ಇರಲಿಲ್ಲ. ಓಕೆ, ಒಂದು ಅವರ ಮನೆಯಲ್ಲಿ ಮಿಂಗಲ್ ಆಗುವಂತ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಅಡಿಗೆ ಮನೆಯಲ್ಲಿ ರಕ್ಷಿತ್ ಅವ್ರಿಗೆ ಹೇಳ್ತಾರೆ ನೀವು ಅಡಿಗೆ ಮನೆಯಲ್ಲೇ ಇರೋದು. ಸೊ ಹೌದು, ರಕ್ಷಿತ್ ಅವರು ಅಡಿಗೆ ಮನೆಯಲ್ಲೇ ಇರ್ತಾರೆ, ಅದು ಕೂಡ ರೀಸನ್. ಅಂದ್ರೆ ಅವರು ವಾದವನ್ನ ಕರೆಕ್ಟ್ ಮಾಡ್ತಾರೆ ರಾಶಿಕಾ ಅವರು. ಆದ್ರೂ ಕೂಡ ರಾಶಿಕಾ ಅವರಿಗೆ ಕೊಟ್ಟ ಕೆಲವೊಂದು ರೀಸನ್ ಅಂದ್ರೆ ಮನೇಲಿ ಮಿಂಗಲ್ ಆಗಲ್ಲ, ಅಥವಾ ಕೆಲವೊಂದು ಚಟುವಟಿಕೆಗಳಲ್ಲಿ ಅವರನ್ನು ಬೇರೆ ಒಂದು ರೀಸನ್ ಕೊಡೋದು, ಆ ತರ. ಈಗ ಮೊನ್ನೆ ಆದಂತ ಅವರ ಕ್ಯಾಪ್ಟನ್ಸಿಯಲ್ಲಿ ಆದಂತ ಕೆಲವೊಂದು ಮಿಸ್ಟೇಕ್ ಗಳನ್ನ ಹೇಳಿದ್ದು, ಇದು ವ್ಯಾಲಿಡ್, ಇದು ಓಕೆ. ಅವರು ಮಿಸ್ಟೇಕ್ ಅನ್ನ ಹೇಳಿದ್ದು ಅಥವಾ ನಾಮಿನೇಷನ್ಗೆ ತಗೊಳ್ಳುವಂತ ವಿಷಯನೇ. ಅಂದ್ರೆ ನಮ್ಗೆ ನೋಡಿದಾಗ ಹಂಗೆ ಅನಿಸ್ತು. ಅವರ ಈಗ ರಜತ್ ಅವ್ರು ಹೇಳಿದ ವಿಷಯದಲ್ಲಿ ಆಗಿರ್ಬೋದು, ರಜತ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಾತಾಡಿದಾಗಿರ್ಬೋದು, ಇದು ಅವರೊಬ್ಬರು ಕ್ಯಾಪ್ಟನ್ ಆಗಿ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಿ ಅಥವಾ ಬೇರೆ ನಿರ್ಧಾರಕ್ಕೆ ಬೇರೆಯವ್ರ ಜೊತೆ ಅವರ ಒಂದು ಮೋರೆ ಹೋಗೋದು, ಅದು ನಮಗೂ ಅನಿಸ್ತು. ಇದು ಕ್ಯಾಪ್ಟನ್ ಆಗಿ ಅವ್ರಿಗೆ ಪವರ್ ಇದೆಯಲ್ಲ, ಯಾಕೆ ಬೇರೆಯವ್ರ ಜೊತೆ ಕೇಳ್ತಿದ್ದಾರೆ, ಅಥವಾ ಟಾಸ್ಕ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ರೀತಿ ಇರ್ಬೋದು. ಗಿಲ್ಲಿ ಅವ್ರನ್ನ ಅಲ್ಲಿ ಪರ್ಸನಲಿ ಟಾರ್ಗೆಟ್ ಮಾಡಿದ್ದು ನಮ್ಗೆ ಗೊತ್ತಿರುತ್ತೆ ರಾಶಿಕಾ ಅವರು. ಸೊ ಹಾಗಾಗಿ ಅದು ಆಗಿರ್ಬೋದು. ಹಾಗಾಗಿ ಇಲ್ಲಿ ಕೆಲವೊಂದು ರೀಸನ್ ವ್ಯಾಲಿಡ್ ಅಂತ ಅನ್ನಿಸ್ತು ರಕ್ಷಿತಾ ಅವರು ರಾಶಿಕಾ ಅವ್ರ ಬಗ್ಗೆ ಕೊಟ್ಟಿದ್ದು. ಬಟ್ ಕಾವ್ಯ ಅವ್ರಿಗೆ ಕೊಟ್ಟಿದ್ದು ಸ್ಟ್ರಾಂಗ್ ಇಲ್ಲ, ಟಾಸ್ಕ್ ಅಲ್ಲಿ ಏನು ಆಡಲ್ಲ ಅನ್ನೋದು ಅದು ಬೇರೆ ವಿಷಯ. ಯಾಕಂದ್ರೆ ಟಾಸ್ಕ್ ಅಲ್ಲಿ ಒಂದಲ್ಲೇ ಅವರು ಆಡಿಲ್ಲ ಅನ್ನೋದು, ಆಡಿದರೆ ಪ್ರಯತ್ನ ಪಟ್ಟು ಇವರ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಹಾಗಾಗಿ ರಕ್ಷಿತಾ ಅವರು ಕಾವ್ಯನ್ಗೆ ಕೊಟ್ಟ ರೀಸನ್ ಯಾಕೋ ವ್ಯಾಲಿಡ್ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಆಮೇಲೆ ಇವತ್ತಿನ ಪ್ರೋಮೋದಲ್ಲಿ ನೋಡಿದ್ರೆ ಮತ್ತೆ ಜಗಳ ಆಗುತ್ತೆ ರಕ್ಷಿತಾ ಮತ್ತೆ
ಸ್ಪಂದನ ಅವರಿಗೆ ಸ್ವಲ್ಪ ಜೋರಾಗಿ ಜಗಳ ಆಗುತ್ತೆ. ಸೊ ಅಲ್ಲಿ ಏನಾಗಿರ್ಬೋದು, ಯಾವ ವಿಷಯಕ್ಕೆ ಜಗಳ ಆಗಿರ್ಬೋದು ಅವ್ರ ಮಧ್ಯೆ, ಅಥವಾ ರಕ್ಷಿತಾ ಅವರ ಬಿಹೇವಿಯರ್ ಯಾಕೆ ಅಷ್ಟು ತುಂಬ ಬಿಹೇವಿಯರ್ ಅಂದರೆ ಮುಂಚೆ ಏನಿದ್ರು ಆ ರಕ್ಷಿತಾ ಮತ್ತೆ ಇಲ್ಲಿ ಪೋಟ್ರೆ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಈಗ ಸೀಕ್ರೆಟ್ ರೂಮಲ್ಲಿ ನಾವು ರಕ್ಷಿತಾ ಏನು ನೋಡಿದೆ, ಅದು ಧ್ರುವಂತ್ ಅವ್ರಿಗೆ ಅಷ್ಟೇ, ಅವರು ಮತ್ತೆ ಇವರು ಜಗಳ ತುಂಬ ಕ್ಯೂಟ್ ಆಗಿತ್ತು, ಹಂಗಿತ್ತು. ಅಲ್ಲೂ ರಕ್ಷಿತಾ ಅವ್ರ ಕಿರಿಕಿತ್ತು. ಬಟ್ ಈಗ ರಕ್ಷಿತಾ ಅವರು ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ಅಂದ್ರೆ ಸ್ಲೋ ಆಗಿದ್ರು. ರಜತ್ ಅವ್ರ ವೀಕಲ್ಲಿ ಇರ್ಬೋದು, ಅಥವಾ ರಜತ್ ಅವ್ರು ಬಂದಿರೋ ವೀಕಲ್ಲಿ ಸ್ವಲ್ಪ ಅವ್ರ ಆಟ ಚೆನ್ನಾಗಿ ಹೋಗ್ತಾ ಇತ್ತು. ಈಗ ಮತ್ತೆ ಬಿಹೇವಿಯರ್ ತಂದಿದ್ದಾರೆ. ಸೊ ಇದು ಜನಗಳಿಗೆ ಇಷ್ಟ ಆಗುತ್ತಾ, ಮತ್ತೆ ಈ ತರ ಮಾಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತಾ? ನಿಮ್ಗೇನಾದ್ರೂ ಅನ್ಸುತ್ತಾ ರಕ್ಷಿತಾ ಅವರ ಈ ಬಿಹೇವಿಯರ್ ಏನಾಗ್ಬೋದು, ಅಥವಾ ಈ ಬಿಹೇವಿಯರ್ ಮಾಡಿದ್ರೆ ಅವ್ರು ಉಳಿತಾರೆ ಅನ್ನೋ ಫೀಲಲ್ಲಿ ಅವ್ರು ಇದಾರ ಅನ್ನೋದು ಹೇಳಿ. ಸೊ ಹಾಗಾಗಿ ರಕ್ಷಿತಾ ಅವ್ರು ಇವತ್ತು ಒಂಚೂರು ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ನೋಡ್ಬೇಕಾದ್ ಯಾವ ರೀತಿಗೆ ಜಗಳ ಆಗುತ್ತೆ, ಯಾವ ಕಾರಣಕ್ಕೆ ಈ ತರ ಜಗಳ ಮಾಡ್ತಿದ್ದಾರೆ ರಕ್ಷಿತಾ ಅವ್ರು. ಮನೆಯಲ್ಲಿ ಕಾಣಿಸ್ಕೊಳ್ಬೇಕು, ಫುಟೇಜ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇರೆಯವ್ರಿಗೆ ಹೇಳ್ತಾರೆ ಧ್ರುವಂತ್ ಅವ್ರಿಗೆ, ನಿಮ್ಗೆ ಫುಟೇಜ್ ಬೇಕಾ ಅಂತ. ಬಟ್ ಇಲ್ಲಿ ರಕ್ಷಿತಾ ಅವ್ರು ಆಡೋ ರೀತಿ ನೋಡಿದ್ರೆ ಅವ್ರಿಗೆ ಫುಟೇಜ್ ಬೇಕೋ ಏನೋ ಅಂತ ಅನಿಸ್ತಾ ಇದೆ. ಬಟ್ ಕೆಲವೊಂದ್ಸಲ ರಕ್ಷಿತಾ ಅವ್ರು ಕೊಡೋ ರೀಸನ್ ತುಂಬಾ ವ್ಯಾಲಿಡ್ ಅಂತ ಅನಿಸ್ತದೆ, ತುಂಬಾ ಅರ್ಥ ಇರುತ್ತೆ ಅದಕ್ಕೆ. ಇನ್ನೊಂದ್ಸಲ ಅವ್ರು ಯಾರೋ ಒಬ್ರು ಕಾರಣಕ್ಕೆ ಡಿಪೆಂಡ್ ಆಗಿ ಅವ್ರು ಇನ್ನೇನೋ ಹೇಳ್ತಾರೆ, ಅದು ಯಾಕೋ ವ್ಯಾಲಿಡ್ ಅಂತ ಅನಿಸಲ್ಲ. ಸೊ ಹಾಗಾಗಿ ನಿನ್ನೆ ಕೂಡ ಅಷ್ಟೇ ನಾಮಿನೇಷನ್ ಪ್ರಕ್ರಿಯೆ ನಡೀತು, ಇವತ್ತು ಕೂಡ ನಡೀತೆ. ಇನ್ನು ಯಾರು ಈ ವಾರ ನಾಮಿನೇಷನ್ಗೆ ಅಂದ್ರೆ ಹೋಗ್ತಾರೆ, ಇನ್ನೇನು ವಾರ ಆಯ್ತು, ಇನ್ನು ಫಿನಾಲೆ ಬರುತ್ತೆ. ಸೊ ಯಾರೆಲ್ಲ ಹೋಗ್ಬೋದು ಅನ್ನೋದನ್ನ, ಅಥವಾ ಯಾರೆಲ್ಲ ನಾಮಿನೇಟ್ ಆಗ್ತಾರೆ, ಗಿಲ್ಲಿ ಅಂತೂ ಆಗಲ್ಲ, ಗಿಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಹಾಗಾಗಿ ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಷ್ಟೇ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.